ಒಂದು ಹಾರ್ಮೋನ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನು ಅವರ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಹೃದಯಾಘಾತ ಆಗೋದು ಕಡಿಮೆ. ಬಟ್ ಅನ್ಫಾರ್ಚುನೇಟ್ಲಿ ಈಚೀಚೆಗೆ ಯಂಗ್ ಲೇಡೀಸ್ ಸತ್ತು ಹೋಗ್ತಾ ಇದ್ದಾರೆ. ಹೆಣ್ಮಕ್ಳು ಸ್ಮೋಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಹೆಣ್ಮಕ್ಳು ಎಣ್ಣೆ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ಮೊದಲಿನ ಕಾಲದಲ್ಲಿ ರಿಟೈರ್ಡ್ ಆದ್ಮೇಲೆ ಒಂದು ಮನೆ ಮಾಡಿದರೆ ಸಾಕಪ್ಪ ಅನ್ನೋರು. ಇವತ್ತು ಹಂಗಲ್ಲ, 30 ವರ್ಷಕ್ಕೆ ಅವನಿಗೆ ಮನೆ ಬೇಕು, ಬಿಗ್ ಕಾರ್ ಬೇಕು. ಸೊ ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಹೆಣ್ಮಕ್ಳು ಝೀರೋ ಫಿಗರ್ ಇರಬೇಕು ಅಂತ ಅನೇಕ ಅಗ್ರೆಸಿವ್ ಎಕ್ಸಸೈಸ್ ಮಾಡಿ ತಮ್ಮ ವೆಯ್ಟ್ ರಿಡ್ಯೂಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ಎಲ್ಲೋ ಒಂದು ಕಡೆ ಊಟದ ಮೇಲೆ ಜಂಕ್ ಫುಡ್ ಜಾಸ್ತಿ ತಿಂತಾರೆ. ತಿನ್ನುವ ಆಹಾರದಲ್ಲಿ ಕೊಲೆಬರಕೆ ಆಹಾರಗಳು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ನಿಮಗೆ ಹೃದಯಾಘಾತ ಜಾಸ್ತಿ ಆಗುತ್ತೆ. ಕನ್ನಡ ಸಿನಿಮಾದ ಯುವರಾಜ, ಅತ್ಯಂತ ಪಾಪ್ಯುಲರ್ ಪುನೀತ್ ರಾಜ್ಕುಮಾರ್ ನನ್ನ ಆತ್ಮೀಯರು. ಮೊನ್ನೆ ತಾನೇ ಸ್ಪಂದನ ತೀರ್ಕೊಂಡ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಹೃದಯಾಘಾತದ ಬಗ್ಗೆ ಚಿಂತೆ. ಅದು ಅಷ್ಟೇ ಅಲ್ಲದಿರ ಮೊನ್ನೆ ತಾನೇ ಗುಜರಾತ್ನಲ್ಲಿ ನಡೆದಂಥ ಗರ್ಬಾ ಡ್ಯಾನ್ಸ್ನಲ್ಲಿ 10 ಜನ ಯುವಕರು ಸತ್ತೋಗ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ. ಅದರಿಂದ ಹೃದಯಾಘಾತದ ಬಗ್ಗೆ ಜನಗಳಿಗೆ ಕೆಲವು ವಿಚಾರಗಳು ನಿಮಗೆ ಗೊತ್ತಿರಬೇಕು. ನಾನು ಕಾರ್ಡಿಯಾಲಜಿಸ್ಟ್ ಅಲ್ಲ, ನಾನೊಬ್ಬ ಸರ್ಜನ್. ಆದರೂ ಸಾಕಷ್ಟು ಜನ ಚೆಸ್ಟ್ ಪೈನ್ನಿಂದ, ಅದರೊಳಗಾಗಿ ಹೊಟ್ಟೆ ಉರಿ, ಎದೆ ಉರಿ, ಗ್ಯಾಸ್ಟ್ರಿಕ್ ಅಂತೀವಿ, ಗ್ಯಾಸ್ಟ್ರಿಕ್ಕಿಗೂ ಹೃದಯಾಘಾತಕ್ಕೂ ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಮಾಡಿಕೊಂಡು ನಮ್ಮ ಹತ್ರ ಕೇಳಲಿಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನಿಮಗೆ ಕೆಲವು ವಿಚಾರಗಳು. ಈ ಹೃದಯಾಘಾತ ಅಂದರೆ ಏನು, ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ನೋಡಿ. ನಿಮ್ಮ ಹೃದಯ ನಿಮ್ಮ ಮುಷ್ಟಿ ಎಷ್ಟಿರುತ್ತೆ, 300 ಗ್ರಾಮ್. 24 ಗಂಟೆ ನೀವು ಜೀವಂತ ಇರೋವರೆಗೂ ಕೂಡ ಲಬ್ ಡಬ್ ಅಂತ ಕೆಲಸ ಮಾಡ್ತಕ್ಕಂಥ ನಿಮ್ಮ ಹೃದಯ ಒಂದು ಮಸ್ಕ್ಯುಲರ್ ಆರ್ಗನ್. ನಿಮ್ಮ ದೇಹದಲ್ಲಿ 560 ಮಾಂಸಖಂಡಗಳಿದ್ದಾವೆ ನೋಡಿ. ಇಲ್ಲಿ ಮಾಂಸಖಂಡ ಇದೆ, ಡಿಜಿಟಲ್ ಮಸಲ್ಸ್ ಅಂತೀವಿ ನಾವು. ಅದೇ ನೋಡಿ, ನಾನು ಫಿಂಗರ್ ತೋರಿಸ್ತಿದ್ದೀನಿ, ಪಿಂಕ್ ಕಲರ್ ಇದೆ ಅಂದರೆ ಆರೋಗ್ಯವಾಗಿದೆ, ಕೆಲಸ ಮಾಡ್ತಾ ಇದೆ. ನಾನೇನಾದರೂ ಒಂದು ರಬ್ಬರ್ ಬ್ಯಾಂಡ್ ಇಲ್ಲಿ ಹಾಕಿ ಬಿಟ್ಟುಬಿಟ್ರೆ 4 ಅವರ್ಸ್ ಆದಮೇಲೆ ಇದು ಕಪ್ಪಗಾಗುತ್ತೆ, ಮಡಚಲಿಕ್ಕಾಗಲ್ಲ, ಸತ್ತೋಗುತ್ತೆ. ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. 4 ಅವರ್ ಬೇಕು. ಯಾಕಂದರೆ ಡಿಜಿಟಲ್ ವೆಸಲ್, ಇಲ್ಲೊಂದು ಬ್ಲಡ್ ವೆಸಲ್ ಇದೆ, ಇಲ್ಲೊಂದು ಬ್ಲಡ್. ನಾನೇನು ಬ್ಲಡ್ ತೊಗೊಂಡು ಇಲ್ಲಿ ಕಟ್ ಮಾಡಿದರೆ ಚಲ್ ಅಂತ ಬ್ಲಡ್ ಬರುತ್ತೆ. ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಬಿಟ್ರೆ ಇದು ಯಾಕೆ ಸತ್ತೋಗುತ್ತೆ ಅಂದರೆ ಈ ಭಾಗಕ್ಕೆ ನ್ಯೂಟ್ರಿಷನ್ ಅಂದರೆ ಆಕ್ಸಿಜನ್ನು ಪ್ಲಸ್ ಗ್ಲೂಕೋಸು ಬರಲ್ಲ. ಇದೇ ರೀತಿ ನಿಮ್ಮ ಹೃದಯಕ್ಕೆ 2 ಬ್ಲಡ್ ವೆಸಲ್ ಇದ್ದಾವೆ, ಕರೋನರಿ ಬ್ಲಡ್ ವೆಸಲ್ ಅಂತೀವಿ ನಾವು. ಅದರ ಬ್ರಾಂಚಸ್ ಇರ್ತವೆ. ಈ ರಕ್ತನಾಳ ಏನಾದರೂ ಬ್ಲಾಕ್ ಆದರೆ ನಿಮ್ಮ ಹೃದಯ ಇಷ್ಟಾಗಲ್ಲ ಸತ್ತೋಗುತ್ತೆ. ಅದು ನಮ್ಮ ಭಾಷೆಯಲ್ಲಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತೀವಿ, MI. ನೀವು ಕೇಳಿರ್ಬೋದು ಅವ್ರಿಗೆ MI ಆಯ್ತಂತೆ ಅಂತ. ಅದನ್ನೇ ಕನ್ನಡದಲ್ಲಿ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು, ಹೃದಯಾಘಾತ. ಯಾಕಾಯಿತು ಅಂದರೆ ಈ ಬ್ಲಡ್ ವೆಸಲ್ ಬ್ಲಾಕ್ ಆಯಿತು. ಇಲ್ಲಿ 4 ಅವರ್ ತೊಗೊಳ್ತಲ್ಲ ಡಾಕ್ಟ್ರೆ, ಇಲ್ಲಿ ಯಾಕೆ 5 ನಿಮಿಷ ಅಂದರೆ ಹೃದಯದ ಮಸಲ್ಲು ಮಯೋಕಾರ್ಡಿಯಮ್ ಈಸ್ ಎ ಸ್ಪೆಷಲ್ ಮಸಲ್ಲು. ಇದಕ್ಕೇನಾದರೂ ರಕ್ತದಲ್ಲಿ ಗ್ಲೂಕೋಸು ಮತ್ತು ಆಕ್ಸಿಜನ್ನು 5 ನಿಮಿಷ ಬರಲಿಲ್ಲ ಅಂದರೆ ಸತ್ತೋಗುತ್ತೆ. ಅದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅನ್ನೋದು. ಹೃದಯ ಸ್ತಂಭನ ಬೇರೆ, ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಹೃದಯಾಘಾತ ಬೇರೆ. ಈ ಹಾರ್ಟ್ ಅಟ್ಯಾಕ್ ಬಗ್ಗೆ ಕೆಲವು ವಿಚಾರಗಳು ನಿಮಗೆ ಕೊಡ್ತೀನಿ. ಸೊ ಇದು ಬ್ಲಾಕ್ ಆದರೆ ಹೃದಯಾಘಾತ ಆಗುತ್ತೆ. ಈ ನಿಮ್ಮ ಸಮಸ್ಯೆ ಏನಂದರೆ, ಯಾಕೆ ಈಚೀಚೆಗೆ ಯಂಗ್ಸ್ಟರ್ಸು, ಹೆಣ್ಣು ಮಕ್ಕಳು, ನಾವು ಮೊದಲೆಲ್ಲ ಒಂದು ಮಾತು ಹೇಳೀವಿ, ಹೆಣ್ಣು ಮಕ್ಕಳಿಗೆ ದೇವರು ಒಂದು ಸ್ಪೆಷಲ್ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. 45ರಿಂದ 55 ವರ್ಷ ಆಗೋವರೆಗೂ ಅವರಿಗೆ ಹೃದಯಾಘಾತ ಆಗಲ್ಲ ಅಂತ. ಯಾಕಂದರೆ ಅವ್ರಿಗೆ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ. ಒಂದು ಹಾರ್ಮೋನ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನು ಅವರ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಹೃದಯಾಘಾತ ಆಗೋದು ಕಡಿಮೆ. ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ ದೇವರು. ಬಟ್ ಅನ್ಫಾರ್ಚುನೇಟ್ಲಿ ಈಚೀಚೆಗೆ ಯಂಗ್ ಲೇಡೀಸ್ ಸತ್ತು ಹೋಗ್ತಾ ಇದ್ದಾರೆ. ಅದಕ್ಕೆ ಅನೇಕ ಕಾರಣಗಳು. ಪ್ರಾಬಬಲಿ ಹೆಣ್ಮಕ್ಳು ಸ್ಮೋಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಹೆಣ್ಮಕ್ಳು ಎಣ್ಣೆ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ನಾನು ಫಿಗರ್ ಕಾನ್ಷಿಯಸ್, ಅವರು ಝೀರೋ ಫಿಗರ್ ಇರಬೇಕು ಅಂತ ಅನೇಕ ಅಗ್ರೆಸಿವ್ ಎಕ್ಸಸೈಸ್ ಮಾಡಿ ತಮ್ಮ ವೆಯ್ಟ್ ರಿಡ್ಯೂಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ಎಲ್ಲೋ ಒಂದು ಕಡೆ ಊಟದ ಮೇಲೆ ಜಂಕ್ ಫುಡ್ ಜಾಸ್ತಿ ತಿಂತಾರೆ. ಇವು ಅನೇಕ ಕಾರಣಗಳಿಂದ ಇವತ್ತು ಹೆಣ್ಮಕ್ಳಿಗೂ ಕೂಡ ಆ ರಿದಮ್ ಚೇಂಜ್ ಆಗಿದೆ. ಅವ್ರಿಗೂ ಅರ್ಲಿ ಏಜಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇದೆಲ್ಲ ಯಾಕೆ ನಿಮ್ಗೆ ಎಚ್ಚರಿಸ್ತಿದ್ದೀವಿ ಅಂದರೆ, ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ನ ಮತ್ತೆ ಚೇಂಜ್ ಮಾಡ್ಕೊಳ್ಳಿ ಅನ್ನೋದಕ್ಕೆ. ಸೊ ಹೃದಯಾಘಾತ ಆದಾಗೆ ನಿಮಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಗೋಲ್ಡನ್ ಟೈಮ್ ಅಂತೀವಿ ನಾವು. ಆದಷ್ಟು ಬೇಗ ನೀವು ಆಸ್ಪತ್ರೆಯನ್ನು ತಲುಪಬೇಕು. ನೀವೇ ಸೆಲ್ಫ್ ಮೆಡಿಕೇಷನ್ ಮಾಡಿಕೊಂಡು ನೀವು ತೀರ್ಕೋಬಾರ್ದು ಅನ್ನೋದು ನಮ್ಮ ಆಶಯ. ಸೊ ಇದು ಭಾಳ ವಿವರವಾಗಿ ಅನೇಕ ವಿಚಾರಗಳಿದ್ದಾವೆ. ಬಟ್ ನಿಮಗೆ ಇವತ್ತು ಒಂದು ಸರಳವಾಗಿ ಹೃದಯಾಘಾತ ಆಗಬೇಕಾದ್ರೆ
ಕಾರಣ ಪ್ರೆಸಿಪಿಟೇಟಿಂಗ್ ಕಾಸ್ ಅಂತೀವಿ. ಯಾಕೆ ಇವತ್ತು ಮೊದಲೆಲ್ಲ 65 ವರ್ಷದ ಮೇಲೆಯವರು ನಾನೇ MBBS ಹೋದಾಗ ಹಾರ್ಟ್ ಅಟ್ಯಾಕ್ ಬರ್ತಿದ್ರು, ಮಕ್ಕಳು ಕರ್ಕೊಂಬರೋರು. ಇವತ್ತು ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಬರ್ತಾರೆ. ಇದಕ್ಕೆ ಅನೇಕ ಕಾರಣಗಳು. ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಮೊದಲಿನ ಕಾಲದಲ್ಲಿ ರಿಟೈರ್ಡ್ ಆದಮೇಲೆ ಒಂದು ಮನೆ ಮಾಡಿದರೆ ಸಾಕಪ್ಪ ಅನ್ನೋರು. ಇವತ್ತು ಹಂಗಲ್ಲ, 30 ವರ್ಷಕ್ಕೆ ಅವನಿಗೆ ಮನೆ ಬೇಕು, ಬಿಗ್ ಕಾರ್ ಬೇಕು. ಸೊ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಎರಡನೇದು ನಮ್ಮ ಆಹಾರದ ಪದ್ಧತಿ. ಮೊದಲಿಗೆಲ್ಲ ದುಡಿಯೋರು ಆಹಾರ ತಿನ್ನೋರು, ಇವತ್ತು ಎಲ್ಲೋ ಒಂದು ಕಡೆ ಜಂಕ್ ಫುಡ್ ತಿನ್ನೋರು ಜಾಸ್ತಿ ಆಗಿದ್ದಾರೆ. ಎಕ್ಸಸೈಸ್ ಮಾಡಲ್ಲ, ಸೆಡೆಂಟ್ರಿ ವರ್ಕು, ಕೈನಲ್ಲಿ ಮೊಬೈಲು, ಇನ್ನೊಂದು ಕೈನಲ್ಲಿ ರಿಮೋಟು, ಚೇರ್ಬಿಟ್ಟೆ ಎದ್ದೇಳಲ್ಲ. ಇವೆಲ್ಲ ಕೂಡ ಪ್ರೆಸಿಪಿಟೇಟಿಂಗ್ ಕಾಸ್. ನೀವು ತಿನ್ನುವ ಆಹಾರದಲ್ಲಿ ಕೊಲೆಬರಿಕೆ ಆಹಾರಗಳು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ನಿಮಗೆ ಹೃದಯಾಘಾತ ಜಾಸ್ತಿ ಆಗುತ್ತೆ. ಸ್ಮೋಕಿಂಗ್, ಆಲ್ಕೋಹಾಲ್ ಇವೆಲ್ಲ ಕೂಡ ಪ್ರೆಸಿಪಿಟೇಟಿಂಗ್ ಕಾಸಸ್ಸು. ಅದರಿಂದ ದಯವಿಟ್ಟು ನಿಮ್ಮ ಹೃದಯಾಘಾತದಿಂದ ತಪ್ಪಿಸ್ಕೋಬೇಕಾದ್ರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಎಲ್ಲೋ ಒಂದು ಕಡೆ ಮನುಷ್ಯ ಯೋಗ, ಎಕ್ಸಸೈಸು ಎಲ್ಲ ಮಾಡಿಕೊಂಡು, ಎಕ್ಸಸೈಸ್ ಭಾಳ ಇಂಪಾರ್ಟೆಂಟು. ಆಹಾರ, ಎಕ್ಸಸೈಸು, ಸ್ಟ್ರೆಸ್ಸು, ಪ್ರೆಸಿಪಿಟೇಟಿಂಗ್ ಕಾಸನ್ನ ಅವಾಯ್ಡ್ ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಮುಂದಿನ ದಿನಗಳಲ್ಲಿ ಹೃದಯ ಸ್ತಂಭನ ಅಂದರೆ ಏನು, ವಾಟ್ ಈಸ್ ಕಾರ್ಡಿಯಾಕ್ ಅರೆಸ್ಟ್, ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ವಿವರಗಳನ್ನು ಕೊಡ್ತೀನಿ. ಐ ಥಿಂಕ್ ಇವತ್ತು ಎಷ್ಟೊತ್ತು ಸಾಕು ಅನಿಸುತ್ತೆ ನನಗೆ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್. ಥ್ಯಾಂಕ್ ಯು.